ನಾನು ಸಹಭಾಗವತರಾಗಿ ಕೇಳಿದ್ದು. ಸಹಭಾಗತರಾಗಿ ನಾನು ಅದಕ್ಕೆ ಇದು ಮಾಡ್ಲಿಲ್ಲ, ಯಾಕಂದ್ರೆ ಅವ್ರು ಭಾಗವತರಾಗಿ ಇದ್ದಿರು ಮೊದ್ಲೇ, ನಾರಾಯಣ ಸಬ್ರಾಯರು. ನೀವು ಈ ವರ್ಷ ಒಂದು ಭಾಗವತಿಗೆ ಬನ್ನಿ. ಅವರದ್ದು ಫೇವರಿಟ್ ಪಾತ್ರಗಳು ಯಾವ್ದೆಲ್ಲ ಸರ್? ಅವರದ್ದು ಈ ಬೇಡರ ಕಣ್ಣಪ್ಪದಲ್ಲಿ ದಿಣ್ಣ, ರೇಣುಕಾ ಮಹಾತ್ಮೆಯಲ್ಲಿ ಜಮದಗ್ನಿ, ಕುಮಾರ ವಿಜಯದಲ್ಲಿ ಶೂರ ಪದ್ಮ, ಹಾಗೂ ಕ್ಷೇತ್ರ ಮಹಾತ್ಮೆಯಲ್ಲಿ ಒಂದು ಪಾತ್ರ ಬರ್ತಿತ್ತು, ಒಂದು ಖಳ ಪಾತ್ರ. ಇಂಥ ಪಾತ್ರಗಳಿಗೆ ಅತಿಯಾದ ಜೀವ ತುಂಬಿದವರು ಕೋಡಿ ಶಂಕರಗಾಣಿಗ. ಎರಡನೇ ವೇಷ ಅಂದ್ರೆ ವೇಷವೂ ಹಾಗೆ, ಸ್ವರಭಾರವೂ ಹಾಗೆ, ಆಳ್ತನವೂ ಹಾಗೆ. ಅಂದ್ರೆ ಅತಿಯಾದ ನಾಟ್ಯ ಇಲ್ದಿದ್ರು ಉಳಿದಂತ ವಿಭಾಗಗಳು ಅಷ್ಟು ಚಂದ ಆಗಿತ್ತು. ಗತ್ತು ಗಾಂಭೀರ್ಯ ಸ್ವರವೂ ಹಾಗೆ, ಯಕ್ಷಗಾನಕ್ಕೆ ಬೇಕಾದಂತ ಸ್ವರ. ಅಂತಹ ಕಲಾವಿದರು, ಹಿರಿಯ ಕಲಾವಿದರು, ನಮ್ಮ ತಂದೆಯವರ ಪ್ರಾಯದವರು. ಒಳ್ಳೆ ಅನುಭವ. ಆದ್ರೂ ನಮ್ಮ ಬಗ್ಗೆ ಎಲ್ಲ ಅಭಿಮಾನ ಇತ್ತು. ಭಾಗವತರು ಅಂದ್ರೆ ನಮ್ಮ ಜಾತಿಯ ಭಾಗವತ, ಆ ಅಭಿಮಾನವೂ ಇದ್ದಿತ್ತು. ಅಂದ್ರೆ ನಾನು ಅನುಭವಿ ಭಾಗವತನಾಗಿದ್ದೆ ಆವಾಗಲೇ, 4ನೇ ವರ್ಷ ತಿರುಗಾಟದಲ್ಲಿ ಅಷ್ಟು ಅನುಭವವನ್ನು ಪಡೆದಿದ್ದೇನೆ. ಅಂದ್ರೆ ಸಾಧಿಸಿದರೆ ಸಬಳವನ್ನ ಆದ್ರೂ ನುಂಗಬಹುದು ಮಾತುಂಟಲ್ಲ. ಸಾಧನೆ, ಎಲ್ಲದಕ್ಕೂ ಸಾಧನೆ ಬೇಕು, ಮನಸ್ಸು ಬೇಕು, ಕಲೀಲಿಕ್ಕೆ ಮನಸ್ಸು ಬೇಕು, ಸಾಧಿಸಬೇಕು. ಆವಾಗ ಏನನ್ನು ಸಾಧಿಸಬೇಕು. ಸರ್, ಈ ಭಾಗವತರು ಈ ಎರಡನೇ ವೇಷಧಾರಿಗಳಿರ್ತಾರೆ. ಪ್ರಮುಖವಾಗಿ ಭಾಗವತರಲ್ಲ ಸರ್? ಒಂದನೇ ವೇಷಧಾರಿ ಭಾಗವತ. ಒಂದನೇ ವೇಷಧಾರಿ ಇರುವ ಜವಾಬ್ದಾರಿಗಳು ಅಂದ್ರೆ ನೀವು ಬಹಳಷ್ಟು ನಿಮ್ಗೆ ತಿಳಿದಿದೆ, ಅದ್ರ ಬಗ್ಗೆ ಹೇಳ್ತೇವೆ. ಒಂದು ಭಾಗವತರಿಗೆ ಇರುವಂತ ಜವಾಬ್ದಾರಿಗಳು ಸರ್. ಭಾಗವತ ಆದವ ರಂಗದಲ್ಲಿ ಕಲಾವಿದರಿಗೆ ಸರಿಯಾದಂತ ಅವಕಾಶ ಕೊಡಬೇಕು. ಪಾತ್ರ ವಿವರಣೆ, ಕಲಾವಿದರಿಗೆ ಪಾತ್ರ ಹಂಚುವಿಕೆ, ಅಂದ್ರೆ ಮತ್ತೆ ಪಕ್ಷಪಾತ ಇರಬಾರದು ಕಲಾವಿದನಿಗೆ, ಭಾಗವತನಿಗೆ. ಅಂದ್ರೆ ಒಂದು ಕಲಾವಿದರನ್ನು ಕುಣಿಸುವುದು, ಮತ್ತೊಂದು ಕಲಾವಿದರಿಗೆ ಅವಕಾಶ ಕೊಡದೆ ಇರುವುದು, ಇಂಥ ಒಂದು ಸಣ್ಣತನ ಇರಬಾರದು, ಅಹಂಕಾರ ಇರಬಾರದು. ಭಗವದ್ ಭಕ್ತನಾಗಿರ್ಬೇಕು. ಅಂದ್ರೆ ಮಾರ್ಗದರ್ಶಕನಾಗಿರ್ಬೇಕು ಭಾಗವತನಾದವ. ಅಂದ್ರೆ ಉಳಿದ ಕಲಾವಿದರಿಗೆ ಹೇಳಿಕೊಡುವಂತಹ ಅರ್ಹತೆಯನ್ನು ಅವ ಪಡೆದಿರ್ಬೇಕು. ಅವ ಭಾಗವತ ನಿರ್ದೇಶಕ ಅಂದ್ರೆ ಅಷ್ಟಿರ್ಬೇಕು ಅವನಿಗೆ. ಆವಾಗ ಅವ ನಿಜವಾದ ಭಾಗವತ. ಆಗ ಒಂದು ಉತ್ತಮ ಪ್ರದರ್ಶನ ಬರ್ತದೆ, ಎಲ್ಲರ ಮೆಚ್ಚುಗೆ. ಪ್ರಮುಖರು ಅವರೇ ಕುಣಿಸುದು. ಭಾಗವತನೇ ನಿರ್ದೇಶಕ ಭಾಗವತ. ಸೂತ್ರಧಾರ ಅಂತಿಲ್ವಾ? ಸೂತ್ರಧಾರ ಭಾಗವತ. ನಮ್ಮ ಕೃಷ್ಣನ್ ತರ, ಶ್ರೀಕೃಷ್ಣ ದೇವರು ಸೂತ್ರಧಾರ. ಎಲ್ಲ ನಾವೆಲ್ಲ ಪಾತ್ರಧಾರ ಇದ್ದೇವೆ. ಇದೆಲ್ಲ ಪಾತ್ರಧಾರ ನೀವು ಭಾಗವತ ಕಂಟ್ರೋಲ್ ಮಾಡ್ಕೊಂಡಿರ್ಬೇಕು. ಮತ್ತೆ ನಾವು ಕಲಾವಿದರಿಗೆ ಏನನ್ನು ಕೊಡ್ಬಹುದು, ಅವನ ಹತ್ರ ಏನುಂಟು ಅದನ್ನು ತಿಳ್ಕೊಳ್ಬೇಕು. ಏನಂದ್ರೆ ವೇಷಧಾರಿಯ ಅರ್ಹತೆಯನ್ನು ತಿಳಿದು ಅವನ ಒಳಗೆ ಹೋಗ್ಬೇಕು ನಾವು. ಯಾಕೆಂದ್ರೆ ಅವ ಸರಿಯಾಗಿ ಕುಣಿಲಿಕ್ಕೆ ಬಾರದವನನ್ನ ದೀರ್ಘವಾಗಿ ಪದ್ಯ ಎಳೆಯುವಂಥದ್ದು ಸರಿಯಲ್ಲ, ಮಾಡಬಾರ್ದು. ಯಾಕೆಂದ್ರೆ ಅದು ಏನು ಅದರಲ್ಲಿ ರುಚಿ ಇಲ್ಲ, ಒಟ್ಟು ಕುಣಿತಾರೆ. ಅಂಥ ಕಲಾವಿದರನ್ನ ನಾವು ಕುಣಿತದಲ್ಲಿ ಅವರಿಗೆ ಅವಕಾಶ ಕೊಡಬಾರ್ದು. ಹೆಚ್ಚು ಸ್ವಲ್ಪ ಕುಣಿಸಿ ಕಳಿಸಿ ಬಿಡ್ಬೇಕು. ಅದು ಭಾಗವತ ತಿಳ್ಕೊಳ್ಬೇಕು. ಕುಣಿದಿದ್ದವರಿಗೂ ನಾವು ಪದ್ಯ ಎಳಿತಾ ಇದ್ರೆ ಏನು ಪ್ರಯೋಜನ ಇಲ್ಲ, ಆಭಾಸ ಆಗ್ತದೆ. ಮತ್ತೆ ಭಾಗವತನಾದವ ತಿಳ್ಕೊಳ್ಬೇಕಾದದ್ದು ಭಾಮಿನಿ, ವಾರ್ಧಿಕ್ಯ, ಕಂದ ಪದ್ಯ. ಈ 3 ಅಂದ್ರೆ ತಾಳ ಇಲ್ಲದೆ ಇರುವಂತದ್ದು, ಹೀಗೆ ಹೇಳುವಂತಹ ಇಂಥ ಪದ್ಯಗಳು, ಅದನ್ನ ಅತಿಯಾದಂತ ದೀರ್ಘ ಅವಧಿಗೆ ತೆಗೆದುಕೊಂಡು ಹೋಗುದು ಸರಿಯಲ್ಲ ಅಂತ ನನ್ನ ಮನಸ್ಸಿಗೆ ಕಾಣುವುದು. ಯಾಕೆಂದ್ರೆ ಕಲಾವಿದ ಏನು ಮಾಡ್ಬೇಕು, ಎತ್ಕೊಂಡು ಎಷ್ಟು ವ್ಯಾಖ್ಯಾನ ಮಾಡಬಹುದು. ಈಗ 1 ಸಲ 2 ಸಲ ಅಂದ್ರೆ ಆ ಅರ್ಹತೆಯನ್ನು ಹೊಂದಿದವರಿಗೆ ಹೇಳ್ಬಹುದು. ಈಗ ಭಾಮಿನಿಯೇ ಆಗ್ಲಿ, ವಾರ್ಧಿಕ್ಯವೇ ಆಗ್ಲಿ, ಅದಕ್ಕೆ ಸರಿಯಾದಂತ ಅಭಿನಯ, ಬೇರೆ ಬೇರೆ ಅಭಿನಯವನ್ನು ಮಾಡಿದ್ರೆ ಅದಕ್ಕೆ ನಾವು ಅವಕಾಶ ಕೊಡಬಹುದೇ ಹೊರತು ನಮ್ಮಷ್ಟಕ್ಕೆ ನಾವು ಹೇಳುವುದರಲ್ಲಿ ಏನು ಅರ್ಥ. ಅವ್ರು ಸುಮ್ಮನೆ ನಿಂತ್ಕೊಂಡಿದ್ರೆ ಏನು ಪ್ರಯೋಜನ ಉಂಟು? ಅದು ಸರಿಯಾಗಿ
ಏಕಭಾವ ಆದ್ರೆ ಏನ್ ಪ್ರಯೋಜನ? ಅದು ಭಾಗವತನ ಒಂದು ನಾನು ಇಷ್ಟು ತಿಳಿದೇನೆ ಅಂತ ತಿಳಿಸುವಂತ ಒಂದು ಆಗ್ತದೆ ಬಿಟ್ರೆ ಬೇರೆ ಅಷ್ಟೇ ನಾವು ತಿಳಿದದ್ದನ್ನು ಪೂರ್ತಿ ರಂಗದಲ್ಲಿ ತಿಳಿಸ್ಲಿಕ್ಕೆ ಆ ಅರ್ಹತೆ ಇಲ್ಲದಂತ ವೇಷಧಾರಿಗೆ ನಾವು ಕೊಡಬಾರ್ದು. ಅದಕ್ಕೆ ಅವನಿಗೆ ಏನ್ ಮಾಡ್ಬೇಕಂತ ಗೊತ್ತಾಗುದಿಲ್ಲ, ಕೆಲವು ಅರ್ಥವೇ ಆಗ್ಲಿಕ್ಕಿಲ್ಲ. ಹೌದು, ಅಲ್ಲ ಹೇಳಿದ್ ಹೊಸ ಕಲಾವಿದ ಹೊಸ ಕಲಾವಿದ ಅರ್ಥ ಆಗುದಿಲ್ಲ ಹಳೆಗನ್ನಡ. ಈಗ ಚಿಟ್ಟಾಣಿಯವರು, ಮಾವಲಗಡಿಯವರು, ಶಿವರಾಮ ಹೆಗಡೆಯವರು, ಈಗ ಉತ್ತರದ ಕಲಾವಿದರು ದಕ್ಷಿಣ ಕಲಾವಿದರು ಭೇದ ಇಲ್ಲ ನನಗೆ. ಅಂದ್ರೆ ಬಡ ಬಡಗಿನ ಕಲಾವಿದರು ಈ ಭಾಮಿನಿಗೆ ವಾರ್ಧಿಕ್ಯಕ್ಕೆ 4 ಸಲ ಮಾಡ್ತಾರೆ, ಚಿಟ್ಟಾಣಿಯವರು ಮಾಡ್ತಾರೆ. ಅಂದ್ರೆ ಅವರೇ ಪದ್ಯ ಭಾಮಿನಿ ಎತ್ಕೊಂಡು ಮಾಡ್ತಾರೆ. ಆವಾಗ ನಾವು ಅದಕ್ಕೆ ಅವಕಾಶ ಕೊಡ್ಬೇಕು. ನಮ್ಮಷ್ಟಕ್ಕೆ ನಾವು ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಅದು ಅವರು ಅದಕ್ಕೆ ಸ್ಪಂದಿಸಿದ್ರೆ ನಾವು ಅವಕಾಶ ಕೊಡ್ಬೇಕು. ಅಂದ್ರೆ ಭಾಗವತನಿಗೆ ಆ ಶಕ್ತಿ ಬೇಕು, ಆ ಗುಣ ಬೇಕು. ಕಲಾವಿದ ಏನ್ ಮಾಡ್ತಾನೆ ಅದಕ್ಕೆ ಸರಿಯಾಗಿ ಅವಕಾಶ ಕೊಡುವಂತ ಒಂದು ವ್ಯಕ್ತಿತ್ವ ಭಾಗವತನಲ್ಲಿ ತಿಳ್ಕೊಳ್ಬೇಕು. ಖಂಡಿತ. ಅಂದ್ರೆ ಈ ಕೆಲವು ಪ್ರಾಂತ್ಯಗಳನ್ನ ತಿರುಗಾಟ ಮಾಡಿದ್ದೇನೆ ನಾನು. ಹೊಸ ಪ್ರಾಂತ್ಯ ಮಾಣಗಟ್ಟೆ ಮೇಳದ ಪ್ರಾಂತ್ಯ ಆಯ್ತು, ಹಾಗೆ ಆಚೆ ಬರಗುಂಡೆ ಸೀಮೆ, ಕಮಲಶಿಲೆ ಪ್ರಾಂತ್ಯ. ಜಾಸ್ತಿ ಯಾವ ಕಡೆ ಹೋಗುತ್ತೆ ಸರ್? ಆ ಕಡೆ ಸಿದ್ದಾಪುರದಿಂದ ಒಳಗಡೆ ಬರಗುಂಡೆ, ಆ ಕಡೆ ಶೆಟ್ಟಿಪಾಲ ಸುತ್ತಲೂ ಆ ಸುತ್ತಮುತ್ತ ಹೊಸಂಗಡಿ, ಆ ಪರಿಸರದಲ್ಲಿ ಎಲ್ಲ ಹಾರಿಕೆ ಆಯ್ತು. ಅವಾಗ ಅಷ್ಟು ಹಾರಿಕೆ ಇರ್ಲಿಲ್ಲ, ಆದ್ರೆ ಈಗ ಎಲ್ಲ ಹಾರಿಕೆ ಆಯ್ತು. ಅಲ್ಲಿ 1 ವರ್ಷ ಮೇಳ ತಿರುಗಾಟ ಇರುವಾಗ್ಲೇ ನನಗೆ ಮತ್ತೆ ಮಂದರ್ತಿ ಮೇಳದಿಂದ ಕರೆ ಬಂತು. ಆವಾಗ ಒಂದೇ ಮೇಳ ಇತ್ತು. ಅಂದ್ರೆ ನನಗೂ ಹೋಗ್ಬೇಕಂತ ಆಸೆ ಇತ್ತು, ಯಾಕಂದ್ರೆ ಒಂದೇ ಮೇಳದ ನಿಂತು ನೀರಾಗಿರ್ಬಾರ್ದು. ಕಲಾವಿದನ ಜೀವನ ಅನ್ನೋದು ಕಲಿಬೇಕಿದ್ರೆ ಹಲವಾರು ಕಲಾವಿದರ ಒಟ್ಟಿಗೆ ಬೆರಿಬೇಕು ನಾವು. ಒಂದೇ ಮೇಳದಲ್ಲಿ ಇರುವಂತಹ ಕಲಾವಿದರನ್ನ ಕುಣಿಸುವುದಲ್ಲ, ಹಲವಾರು ಕಲಾವಿದರನ್ನ ಕುಣಿಸ್ಬೇಕು ನಾವು. ನಿಂತ ನೀರಾಗಿರ್ಬಾರ್ದು, ಹರಿಯುವ ನೀರಾಗಿದ್ರೆ ಅದು ಶುದ್ಧವಾಗಿರ್ತದೆ. ಈ ವಿದ್ಯೆಯೂ ಅಷ್ಟೇ, ಕಲಿತಾ ಇರ್ಬೇಕು, ಕಲಿಸ್ತಾ ಇರ್ಬೇಕು. ಆವಾಗ ನಮ್ಮ ವಿದ್ಯೆ ವೃದ್ಧಿ ಆಗ್ತದೆ. ಹಾಗೆ ಮುಂದರ್ತಿ ಮೇಳಕ್ ಕರೆದ್ರು, ಮುಂದರ್ತಿ ಮೇಳಕ್ ಹೋದೆ. ಆವಾಗ ನಾರಾಯಣ ಶಬರಾಯ ಅಂತ ಕೇಳಿರ್ಬೋದು, ಅವರು ಭಾಗವತರಾಗಿದ್ರು ಮಂದರ್ತಿ. ನಾನು ಸಹಭಾಗವತರಾಗಿ ಕೇಳಿದ್ದೆ. ನಾನು ಅದಕ್ಕೆ ಇದ್ ಮಾಡ್ಲಿಲ್ಲ, ಯಾಕಂದ್ರೆ ಅವ್ರು ಭಾಗವತರಾಗಿ ಇದ್ದಿರು ಮೊದ್ಲೆ. ನಾರಾಯಣ ಶಬರಾಯರು, ನೀವು ಈ ವರ್ಷ ಒಂದು ಭಾಗವತಿಗೆ ಬನ್ನಿ, ಯಾರ ದೇವಸ್ಥಾನದವರು. ಅದಕ್ಕೆ ನಾನೇನು ಕೀಳಂತ ಕಾಣ್ಲಿಲ್ಲ, ಅದರಿಂದ ಸಣ್ಣದಾಗೋದು ಏನಿಲ್ಲ ಅಂತ ನನ್ನ ಮನೋಭಾವ. ಆಯ್ತಂದೆ, ಹೋದೆ. ಶಬರಾಯರು ನಾನು, ಅಂದ್ರೆ ಅವರು ನನ್ನ ಬಗ್ಗೆ ಒಳ್ಳೆ ಅಭಿಮಾನ, ಗೌರವ ಇತ್ತು. ಯಾಕೆಂದ್ರೆ ಗೋಪಾಲ್ ಗಾಣಿಗ ಅಂದ್ರೆ ಒಳ್ಳೆ ಅನುಭವಿ ಹಿರಿಯ ಭಾಗವತ, ಅಂದ್ರೆ ಅನುಭವಿ ಭಾಗವತ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅವರು ಪ್ರಧಾನ ಭಾಗವತರಾದ್ರು ಕೆಲವು ಪ್ರಸಂಗಗಳ ಬಗ್ಗೆ ನನ್ನ ಹತ್ರ ಕೇಳ್ತಿದ್ರು. ಇದು ಹೇಗೆ ಹೇಳುದು ಗೋಪಾಲ್ರೆ, ರಂಜಲ್ರೆ ಅಂತ. ನನ್ಗ ಅಂದ್ರೆ ಏಕವಚನದಲ್ಲಿಯೂ ಕರೆದಿಲ್ಲ ಇತ್ತು. ನಾವು ಅಷ್ಟೇ ಕ್ಲೋಸ್ ಆಗಿದ್ವಿ, ಸೌಹಾರ್ದತೆ ಅಂತ ಹೇಳಿ ಇತ್ತು. ಹೆಚ್ಚು ಕಡಿಮೆ ಒಂದೇ ಪ್ರಾಯದವ್ರು ಇರ್ಬೋದು. ಪ್ರಾಯ ನನಗಿಂತ ಸ್ವಲ್ಪ ನನಗ ಅವಾಗ ಅಷ್ಟು ವರ್ಷ ಆಗಿಲ್ಲ. ಸಾಲಿಗ್ರಾಮ ಮೇಳಕ್ಕೆ ನಾವ್ರು ಹೋದಾಗ ಬಂದಲ್ಲ ಸರ್, ನಾವು ತೀರಿ ಹೋದಾಗ ಒಂದು ವರ್ಷ ಬಂದ. ಆಗ 25-26 ವರ್ಷ ನಂಗೆ. ಹೌದು, ನಿಮ್ಗೆ ಆ ಟೈಮಲ್ಲಿ ಎಲ್ಲಿಗೆ ಹೋಗುವ? ಮಂದರ್ತಿ ಮೇಳಕ್ಕೆ. ಸಣ್ಣ ಪ್ರಾಯ ಸರ್. ಅಲ್ಲಿ ಶಬರಾಯರೊಟ್ಟಿಗೆ 1 ವರ್ಷ ತಿರುಗಾಟ ಆಯ್ತು. ಮರು ವರ್ಷ ಶಬರಾಯರನ್ನ ಬಿಟ್ರು. ಶಬರಾಯರನ್ನ ಬಿಟ್ರು ಅಣ್ಣು ಗಾಣಿಗ ಅಂತ ಕೇಳಿರ್ಬೋದು, ಅಣ್ಣಪ್ಪ ಗಾಣಿಗ, ಹಳಾಡಿ ಹಳೆ ಭಾಗವತ, ಅವ್ರನ್ನ ಹಾಕೊಂಡ್ರು. ನನ್ನನ್ನ ಇಟ್ಕೊಂಡ್ರು. ನೀವು ಒತ್ತು ಭಾಗವತ? ನಾನು ಒತ್ತು ಭಾಗವತ. ಅವರು ಹಿರಿಯ ಭಾಗವತ. ನಮ್ಮ ತಂದೆಯವರ ಪ್ರಾಯ ಹಿರಿಯ ಭಾಗವತ. ಅವರು ಒಟ್ಟಿಗೆ 1 ವರ್ಷ ಇದ್ದೆ. ಆಮೇಲೆ ಅಲ್ಲಿಂದ ಸಾಲಿಗ್ರಾಮಕ್ಕೆ ಕರೆದ್ರು. ನಾವ್ರು ತೀರ್ಕೊಂಡು ವರ್ಷ. ನಾವ್ರು ತೀರಿ ಹೋದ್ರು. ಸಾಲಿಗ್ರಾಮಕ್ಕಂತ ಕರೆದದ್ದಲ್ಲ, ಅಂತೂ ಸೋಮನಾಥ ಹೆಗಡೆ ಇದ್ದಿದ್ರು ಅವಾಗ. ಕಿಶನ್ ಹೆಗಡೆ ಅಂದ್ರೆ ಆಡಳಿತ, ಮೇಳದ ಆಡಳಿತ ಅವರು ಸೌಕೂರು ಮೇಳ ಅಂತ ಮಾಡಿದ್ರು ಅವಾಗ. ಬಯಲಾಟದ ಮೇಳ ಒಂದು ಮಾಡಿದ್ರು. ಆವಾಗ ಅವರು ನನ್ನನ್ನು ಕರೆದ್ರು, ಮೇಳಕ್ಕೆ ಬರ್ತೀಯ ಅಂತ. ಬೇರೆ ಹತ್ರ ಎಲ್ಲ ಹೇಳಿ ಕಳಿಸಿ ಬರುದಾದ್ರೆ ಬರ್ಲಿಕ್ಕೆ ಹೇಳಿ ಸೌಕೂರ್ ಮೇಳಕ್ಕೆ, ಪ್ರಧಾನ ಭಾಗವತ ಸೌಕೂರ್ ಮೇಳಕ್ಕೆ
ಪ್ರಧಾನ ಭಾಗವತ ಪ್ರಧಾನ ಭಾಗವತ. ಅಂತ ಹೇಳಿ ಸಾಲಿಗ್ರಾಮದ ಸೇವೆ ದಿವಸ ಕರೆದ್ರು. ಹೋದೆ ನಾನು. ಅಲ್ಲಿಗೆ ಹೋದ್ರಿ? ಇವ್ರಿಗೆ ಸ್ವಲ್ಪ ಬೇಜಾರಾಯ್ತು ಮಂದರ್ತಿ ಅವರಿಗೆ. ಹೌದು, ಒಂದೇ ವರ್ಷ ಮಾಡಿದ್ರು. 2 ವರ್ಷ ಮಾಡಿ 2 ವರ್ಷ ಮಾಡಿದ್ರು ಅವರೊಟ್ಟಿಗೆ ಒಂದ್ಸತಿ ಮತ್ತೆ. ಹೌದು, ಕಡೆಗೆ ನನಗೆ ಒಂದು ಬದಲಾವಣೆ ಮಾಡುವಂತ ಒಂದು ಹೌದು ಬೇಕು ಸರ್, ಬದಲಾವಣೆ ಬೇಕಾದ. ಹೌದು, ಸೌಕೂರು ಮಾಡಕ ಆಯ್ತಂತ ಸಾಲಿಗ್ರಾಮ ಸೇವೆ ದಿವಸ ಪದ್ಯ ಹೇಳಿಸಿದ್ರೆ ಜಾಂಬವತಿ ಕಲ್ಯಾಣ. ಸೆಲೆಕ್ಷನ್ ಅಲ್ಲಿ ಇದೆ ಬೆಳಗಿನ ಜಾಗ ಸೆಲೆಕ್ಷನ್ ಅಂತ ಹೀಗೆ ಒಂದು ಕೇಳಿದ್ರೆ ಭಾಗವತ ಒಳ್ಳೆ ಭಾಗವತ ಅಂತ ಗೊತ್ತಿತ್ತು, ಆದ್ರೂ ಸೇವೆಗೆ ಒಂದು ಅವಕಾಶ ಕೊಟ್ರು. ಜಾಂಬವತಿ ಕಲ್ಯಾಣ ಪ್ರಸಂಗ ಬೆಳಗಿನ ಜಾಮ. ಕಡೆಗೆ ಸೌಕೂರ್ ಮೇಳಕ್ ಮಾತಾಡಿದ್ರು. ಸೌಕೂರ್ ಮೇಳಕ್ ನೀನ್ ಪ್ರಧಾನ ಭಾಗವತ ಆಯ್ತಂತ ಮೇಳಕ್ ಮಾತಾಡಿದ್ರು. ಆಯ್ತು. ಸೌಕೂರ್ ಮೇಳಕ್ಕೆ ಶಬರಾಯರಾಗಿತ್ತು. ಸಾಲಿಗ್ರಾಮ ಮೇಳಕ್ಕೆ ಸಾಲಿಗ್ರಾಮ ಮೇಳಕ್ಕೆ ಶಬರಾಯರು, ಗಣಪತಿ ಭಟ್ರು, ಅಮೀನ್ರನ್ನ ಬಿಟ್ರ. ಅಮೀನ್ ತಾನ್ ಬರುದಿಲ್ಲ, ಮೇನ್ ಭಾಗವತಿಗೆ ಕೊಟ್ರು ಮಾತ್ರ. ಅಂದ್ರೆ ಯಾರಿಗೇ ಆಗ್ಲಿ ಒಂದು ಉನ್ನತ ಹುದ್ದೆಗೆ ಹೋಗ್ಬೇಕು, ಪ್ರಮೋಷನ್ ಬಯಸುದು ಸಹಜ, ಯಾರೇ ಆಗ್ಲಿ, ಅವ ಇವ ಅಂತ. ಅದು ತಪ್ಪಂತಲ್ಲ. ಅದು ಅವಕಾಶ ಕೊಡ್ಲಿಲ್ಲ, ಯಾಕೋ ಗೊತ್ತಿಲ್ಲ ಅವ್ರಿಗೆ ಕೊಡ್ಲಿಲ್ಲ. ಅವರು ಹೊತ್ತು ಭಾಗವತರಾಗಿತ್ತು ನಾವ್ರೊಟ್ಟಿಗೆ. ಶಬರಾಯರು, ಗಣಪತಿ ಭಟ್ರು ಆಯ್ತು. ಅವರು ಎಣಿಸಿದ್ದು ಶಬರಾಯರು, ಅಮೀನ್ರು, ಗಣಪತಿ ಭಟ್ರು ಅಂತ ಏನೋ ಇರ್ಬೋದು, ಆದ್ರೆ ಅದು ಆಗ್ಲಿಲ್ಲ.